ಪಲ್ಲವಿ, ನೀ ಇಷ್ಟು ಮಾಡರ್ನ್ ಅದೇ ಅಂತ ನಂಗೆ ಗೊತ್ತಿದ್ದಿಲ್ಲ ಬಿಡ. ಯಾಕೆ? ಮತ್ತೇನೇನು ಸೀರೆ ಉಟ್ಕೊಂತಿದ್ದಿ, ಚೂಡಿದಾರ್ ಹಾಕೊಂತಿದ್ದಿ. ನನ್ನ ಮದುವೆ ಫಿಕ್ಸ್ ಆದಾಗಂತೂ ನಾನು ಎಷ್ಟು ಸಲ ಅಲ್ವಾ ಇಲ್ವಾ ಅಂತ ಕರೆದಾಗೂ ನೀನು ಚೂಡಿದಾರನೇ ಹಾಕೊಂಬಂದಿದ್ದಿ. ಈ ಥರ ಡ್ರೆಸ್ ಏನು ಹಾಕೊಂಬಂದಿಲ್ಲ ನೀನು. ಆಮೇಲೆ ನನ್ನ ಜೊತೆಗೆ ಅಷ್ಟೇನು ಕರೆಕ್ಟಾಗಿನೇ ಮಾತಾಡ್ತಿದ್ದಿಲ್ಲ. ಯಾವ ಕಾರಣ ಇತ್ತು ಏನೋ ಯಾರಿಗೆ ಗೊತ್ತು. ಈಗೆಲ್ಲ ಸಾಲ್ವ್ ಆಗೈತೇನ? ಯಾಕೆ ಒಂಚೂರು ಫ್ರೀ ಇದ್ದಂಗೆ ಅದೀಯಪ್ಪ ಆರಾಮಾಗಿ. ನನ್ನ ಜೊತೆಗೂ ಅಷ್ಟೇನು ಮಾತಾಡ್ತಿದ್ದಿಲ್ಲ ನೀನು. ಏನಾರ ಪ್ರಾಬ್ಲಮ್ಮ? ಆಮೇಲೆ ಆದಷ್ಟು ಸ್ವಲ್ಪ ಮಂಕಾಗಿರ್ತಿ. ಕೆಲವೊಂದು ಟೈಮು ಏನಾದರೂ ಅದು ಎಸ್ಪೆಷಲಿ ನಿಮ್ಮ ತಾಯಿಗೆ ಫೋನ್ ಮಾಡಿ ಇಟ್ಮೇಲಂತರೂ ಭಾಳ ಮಂಕಕ್ಕೆ. ಏನಾರ ಇದ್ರೆ ಹೇಳ್ಕೊ, ಏನೇ ಇರಲಿ ನಾನು ಈಸಿಯಾಗಿ ತೊಗೋತೀನಿ. ಆದರೆ ಸುಳ್ಳು ಹೇಳಿ ನೀನು ಹೇಳಿದೆ ಅದು ಯಾವ ಥರ ನನಗೆ ಏನಾರ ಬೇರೆ ಗೊತ್ತಾದ್ರೆ ನಂಗೆ ಭಾಳ ಬೇಜಾರಾಕೈತಿ. ದಯವಿಟ್ಟು ನೀ ಏನಾದರೂ ಇದ್ರೆ ಹೇಳು. ನಾ ಭಾಳ ಸಲ ಕೇಳ್ಬೇಕು ಅಂದ್ಕೊಂಡೆ, ಕೇಳಿನೂ ನೀನೇ ಹೇಳಿಲ್ಲ. ಇಲ್ಲಿ ಹನಿಮೂನಿಗೆ ಯಾಕೆ ಬರ್ತಾರೆ ಹೇಳಿ ಗಂಡ ಹೆಂಡತಿ? ಯಾಕೆ? ಅದು ಒಂದಕ್ಕೆ ಅಲ್ಲ, ಒಬ್ರಿಗೊಬ್ರು ತಮ್ಮನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗೆ ಗೊತ್ತಿರೋರು ಯಾರೂ ಇರಂಗಿಲ್ಲ. ನಾವಿಬ್ಬರೇ, ನಮಗೆ ನಿನಗೆ ನಾ ಗೊತ್ತು, ನನಗೆ ನೀ ಗೊತ್ತು. ನನ್ನ ರಿಲೇಷನ್ನು ಇರಲ್ಲ, ನಿನ್ನ ರಿಲೇಷನ್ನು ಇರಲ್ಲ. ನಮ್ಮಿಬ್ಬರು ಪ್ರೈವೇಸಿನ ಹಾಳು ಮಾಡೋಕ್ಕೆ ಯಾರೂ ಇರಂಗಿಲ್ಲ. ಹೌದಾ? ಅದಕ್ಕೆ ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ಕೋಬೋದು. ನಿನ್ನ ಮನಸ್ಸಿನಾಗಿದ್ದಿದ್ದನ್ನ ನೀ ನನಗೆ ಹೇಳ್ಬೋದು, ನನ್ನ ಮನಸ್ಸಿನಾಗಿದ್ದಿದ್ದನ್ನ ನಾನು ನಿನಗೆ ಹೇಳ್ಬೋದು ಅನ್ನೋ ಕಾರಣಕ್ಕೆ ಏನು ಹನಿಮೂನಿಗೆ ಬರೋದು. ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿದ್ದು ನನ್ನ ಪುಣ್ಯನೇ ಹೌದು ಬಿಡು. ಸದ್ಯಕ್ಕೇನೂ ಇಲ್ಲ, ಯಾವ ಥರ ಹೇಳ್ತೀನಿ. ಸರಿ, ಕೇಳೋದಂತರೂ ಕೇಳೇನಿ. ಇಷ್ಟು ದೂರ ಬಂದು ಪ್ರೈವೇಸಿ ಒಳಗೆ ಕೇಳಿದ್ರು ಏನು ಹೇಳುವಲ್ಲಿ, ಏನು ಇಲ್ಲ ಅಂತಿ. ಆಯ್ತು, ಇನ್ನೊಂದು ಸಲ ಬೇಜಾರು ಮಾಡ್ಕೊಂಡಿದ್ದೇನಾರ ನೋಡಿದ್ಯಾ ಬೈಸ್ಕೊತಿ ಏನ? ಹೋ ಸರಿ ಆಯಿತು. ಹೋ ಬೇಜಾರು ಮಾಡ್ಕೊಳ್ಳಲ್ಲ ಆತ. ಯಾಕೆ ಆಕಳಿಸಾಕತ್ತಿಯಲ್ಲ? ಮತ್ತಿನ್ನೇನು ನಿದ್ದೆ ಬರಾಕತ್ತೈತಿ, ಕಣ್ಣು ಮುಚ್ಚಾಕ ತೆಗಿಯಾಕಾಗಲ್ತು. ಅಯ್ಯೋ ಅಲ್ಲ, ಈಗ ಬಂದೇವಿ ಈ ಕಡೆ ರೂಮ್ ಚೆಕ್ಔಟ್ ಮಾಡಿ. ಆಗ್ಲೇ ನಿದ್ದೆ ಬರಕತ್ತಾ? ರಾತ್ರಿ ಎಲ್ಲ ಏನು ಮಾಡಿದಿ? ಏನು ಮಾಡಿದೆ? ಮಕ್ಕೊಳಕ್ಕೆ ಬಿಟ್ರೇನ್ರಿ? ತಲೆ ಹಿಡ್ಸ್ಕೊಂತಾಗ ರಾತ್ರೆಲ್ಲ ಮಲ್ಗಕ್ಕೆ ಬಿಡಲ್ಲ ನೆಟ್ಟಗ. ಈಗ ಯಾರು ಕೇಳಿಸ್ಕೊಂತಾರ? ಯಾರಿಗೂ ಕನ್ನಡ ಬರಲ್ಲ. ಮತ್ತ ಅವ್ವ ಹೇಳ್ ಕಳ್ಸಾಳ ಆರಾಮ ಖುಷಿಯಾಗಿರ್ರಿ ಅಂತ, ನಿದ್ದೆ ಮಾಡ್ರಿ ಅಂತಲ್ಲ. ಬಿಡ್ರಿಪ್ಪ ಹೋಲತ್ತಾಗ. ಅಂದಂಗ್ರಿ ಎಷ್ಟು ಮಸ್ತ್ ಐತ್ರಿ ಇದು ಗಾರ್ಡನ್. ಊಟಿ ಒಳಗೆ ನೋಡ್ತಕ್ಕದಂದ್ರೆ ಇದೆ ಹೌದಿಲ್ಲ? ಮಸ್ತ್ ಐತಿ, ನಂಗಂದ್ರೆ ಭಾಳ ಇಷ್ಟ ಆತಪ್ಪ. ಎಷ್ಟು ಥರ ಮಾಡ್ಯಾರ ನೋಡಿ ಫ್ಲವರ್ನ. ಹಿಂಗೆ ಕಟ್ ಮಾಡಿ, ಹಂಗೆ ಕಟ್ ಮಾಡಿ, ಚೌಕ್ ಮಾಡಿ, ಆನಿಗತೆ ಮಾಡಿ, ಚಿಟ್ಟಿಗತೆ ಮಾಡಿ ಅಂತೇಳಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ವೆದರು ಅಷ್ಟೇ ಮಸ್ತ್ ಐತಿ. ಸ್ವಲ್ಪ ಮಳೆಗಾಲ ಇದ್ದಾಗ ಬರ್ಬೇಕು ನೋಡಿ. ಇಲ್ಲಿ ಇನ್ನೂ ಜಾಸ್ತಿ ಥಂಡಿ, ಜಾಸ್ತಿ ಕೋಲ್ಡ್ ಇರ್ತೈತಿ. ಮಳೆ ಬೀಳ್ತಾ ಇರ್ತೈತಿ ಸಣ್ಣಗೆ. ಆ ಮಳೆ ಒಳಗೆ ಅಡ್ಡಾಡ್ಬೇಕು, ಒಂಥರ ಚೆನ್ನಾಗಿ ಅನಿಸ್ತಲ್ಲ. ರೀ ಹಿಂಗೇನು ತಿಳ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ. ನನ್ಗೆ ಔಟ್ಸೈಡ್ ಅಂದ್ರೆ ಪಾಸ್ಪೋರ್ಟ್ ಮಾಡಿಸ್ಕೊತೀನಿ ಬೇಕಾರೆ ನಾನು ಎಲ್ಲಾದರೂ ಹೊರದೇಶಕ್ಕೆ ಹೋಗಿ ಬರೋಣ. ಈಗಲ್ಲ, ನಿಮ್ಗೆ ಯಾವತ್ತಾಗುತ್ತೆ ಅವತ್ತು. ನಾನೇನು ಈಗೇ ಅಂತೇನು ಕೇಳಂಗಿಲ್ಲ. ಪಲ್ಲವಿ, ಇದ್ದಿದ್ದೇ ಹೇಳ್ತೀನಿ. ನಮ್ಮ ತಾಯಿನ ನಾ ಯಾವತ್ತೂ ಬಿಟ್ಟಿದ್ದಿಲ್ಲ. ಏನು ಈಗೇ 4 ದಿನ ಆತು ನಾ ಇಲ್ಲಿ ಬಂದು. ನಿಜವಾಗ್ಲೂ ನಾಳೆ ಹೊಂಟೇವಿ. ಯಾವಾಗ ಹೋಗ್ತೀವ ಅನ್ಸಕತ್ತೈತಿ ನನಗೆ ಇಲ್ಲಿ ಇರೋಕೆ ಇಷ್ಟ ನಿನ್ನ ಜೊತೆಗೆ. ಆದರೆ ನನಗಲ್ಲಿ ನಮ್ಮ ಅವ್ನು ನೋಡ್ಕೊಳ್ಳೋದಂಗೆ ಇರೋಕ್ಕಾಗಲ್ಲ. ಒಂಥರ ಹೆಂಗೆ ಅನಿಸ್ತೈತೆ ಅಂದ್ರೆ ನಂಗೆ ಈಗ ನಾಳೆ ಹೊರದೇಶಕ್ಕೆ ಎಲ್ಲರೂ ಹೋದ್ರೆ ನಮ್ಮ ಹೋಗಿ ಅಷ್ಟು ದೂರ ಬರೋಕ್ಕಾಗಲ್ಲ. ಹಂಗಂತ ಹೇಳಕ್ಕೆ ಬಿಟ್ಬಿಟ್ಟು ಅಡ್ಡಾಡಕ್ಕಂತೂ ನಂಗೆ ಆಗಂಗಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬೇಡ. ಆಮೇಲೆ ಇನ್ನೊಂದು, ಫೈನಾನ್ಷಿಯಲಿ ನಾನು ಅಷ್ಟೊಂದು ಸೆಟಲ್ಡ್ ಇಲ್ಲ ನೀನು ಕರ್ಕೊಂಡು ಅಡ್ಡಾಡೋಷ್ಟು. ಅದಕ್ಕೆ ಅಷ್ಟು ಹೊರದೇಶಕ್ಕೆಲ್ಲ ಇಲ್ಲೇ ಬರೋದೇ ನಾನು ಸೇವಿಂಗ್ಸ್ ತೊಗೊಂಡು ಬಂದಿರೋದು. ಈಗ ನನಗೆ ಹೊರದೇಶಕ್ಕೆ ಫ್ಲೈಟ್ಗೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿ ಲಕ್ಷಗಟ್ಟಲೆ ನನಗೆ ನಿಜವಾಗ್ಲೂ ಅಷ್ಟೊಂದು ಈಗಿಲ್ಲ ನನ್ನ ಹತ್ರ ಖರ್ಚು ರೊಕ್ಕ. ಬೇಜಾರು ಮಾಡ್ಕೋಬೇಡ್ರಿ, ನಂಗೇನು ಬೇಜಾರಿಲ್ಲ. ಜಸ್ಟ್ ಹಂಗೆ ನಾನು ಕೇಳಿದ್ರಿ ಹೇಳಿದೆ ಅಷ್ಟೇ. ಆಯ್ತು, ನಿಮ್ಮ ಹತ್ರ ಯಾವಾಗ ದುಡ್ಡು ಇರ್ತೈತೋ ಯಾವತ್ತು ಮುದುಕಿ ಆಗೋದ್ರೊಳಗೆ ಆಯ್ತಾ? ಸರಿ, ಅತ್ತಿಯರ್ನ ಬಿಟ್ಟು ಎಲ್ಲೇ ಹೋಗೋದು ಬೇಡ ಆತ. ಪಾಪ ಅವ್ರಿಗೆ ನಮ್ಮನ್ನು ಬಿಟ್ಟರೆ ಯಾರದಾರ? ಸರಿ ಆಯ್ತು, ಎಲ್ಲೇ ಹೋಗೋದು ಬೇಡ. ಈಗೇನೋ ಹನಿಮೂನ್ ಅಂತ ಇಬ್ಬರೇ ಬಂದೀವಿ, ಇನ್ನೊಂದ್ಸಲ ಎಲ್ಲರೂ ಹೊಂಟ್ರೆ ಅತ್ತಿಯರ್ನು ಕರ್ಕೊಂಡು ಹೋಗ್ಬಿಡೋಣ ಏನೋ? ಓಕೆ ಪಲ್ಲವಿ, ನಿಜವಾಗ್ಲೂ ಏನಾದರೂ ಯಾಕಿರಲಿ, ಆದರೆ ನಿನ್ನಂತ ಹೆಂಡತಿ ಸಿಕ್ಕಿದ್ದು ನಂಗೆ ನಿಜವಾಗ್ಲೂ ಖುಷಿ ಆಗತ್ತೈತಿ. ನಮ್ಮ ಅವ್ನು ಯಾವತ್ತು ನಿಮ್ಮ ಅವ್ನ ಗತಿನೇ ನೋಡ್ಕೊ. ಸರಿ ಆಯ್ತು. ಈಗ ನಾ ಹೆಂಗೆ ಕಾಣತ್ತೀನಿ ಹೇಳ್ರಿ? ಹೆಂಗೆ ಕಾಣತಿ? ಇಲ್ಲಿ ಬಂದಾಗಿಂದನೂ ಸಖತ್ತ ಕಾಣತಿ. ಏನು ಎಂತೆಂಥ ಡ್ರೆಸ್ ಹಾಕಾಕತ್ತಿ, ಇಷ್ಟು ಮಾಡ್ರನ್ ಆಗದಿ, ಏನು ಚೆನ್ನಾಗಿ ಕಾಣಿಸ್ತದಿ ಗೊತ್ತಾ? ಕಾಲೇಜ್ ಹುಡುಗಿಗಿತ್ತ ಅತ್ತತ್ತ ನಿಜವಾಗ್ಲೂ ಚೆನ್ನಾಗಿ ಕಾಣಿಸತಿ, ಮಸ್ತ್ ಕಾಣತಿ. ಚೂಡಿದಾರ ಅದು ತಂದಿನೇ ಇಲ್ಲ ಬಂದ್ರೆ ಸೀರೆಗಿರಿ? ಸೀರೆ ಎಲ್ಲ ಏನು ತಂದಿಲ್ಲ. ಮೇ ಬಿ ಒಂದೇನೋ ತೊಗೊಂಡು ಬಂದೀನಿ. ಯಾವುದಕ್ಕೂ ಯಾವ್ದಾರ ದೇವಸ್ಥಾನ ಕಂಡು ನಮ್ಗೆ ಹೋಗ್ಬೇಕು ಅನ್ಸಿದ್ರೆ ಇರಲಿ ಅಂತ. ಅದು ಬಿಟ್ಟರೆ ಒಂದೇ ಒಂದು ಜಿಚ್ಚಿ ಚೂಡಿದಾರ, ಉಳಿದಿದ್ದೆಲ್ಲ ಫ್ಯಾನ್ಸಿ ಡ್ರೆಸ್ಸೇ ತೊಗೊಂಬಂದಿನಿ. ಸರಿ ಸರಿ, ನಾಳೆ ಹೋಗ್ತೇವೆ ಇಲ್ಲಿಂದ. ನೀವೇನು ಚಿಂತೆ ಮಾಡ್ಬೇಡ್ರಿ, ಅಲ್ಲೇ ನಮ್ಮ ಅವ್ವ ಅದಾಳ. ಸರಿ. ಪಲ್ಲವಿ, ಅಯ್ಯೋ ದೇವ್ರೆ, ಇವಳು ಯಾಕೆ ನೋಡಿದ್ಲು? ಇವಳು ಇಲ್ಲಿ ಬಂದಾಳ? ಅಯ್ಯೋ ದೇವ್ರೆ, ಅಯ್ಯೋ ಏನಪ್ಪ ಮಾಡೋದು? ರೀ ಹೋಗುನ್ ಬರ್ರಿ ಆ ಕಡೆ ಎಲ್ಲರೂ ಹೋಗುನ್. ಯಾಕ ಅಲ್ಲಿಂದಾನೆ ಬಂದ್ಮೇಲೆ ಈಗ ನೋಡಾತೀವಿ ಇನ್ನೂ. ಅಂದ್ರೆ ಫೋಟೋ ಗಿಟ್ಟ ತಗೊಳ್ಳಂತಡಿ. ಸರಿ, ನೀವು ನೋಡ್ತೀರಿ ಬೇಕಾದ್ರೆ ನಾ ಆ ಕಡೆ ಹೋಗ್ತೀನಿ. ಪಲ್ಲವಿ, ಹಾಂ ಪಲ್ಲವಿ, ನೀನು ಗೊತ್ತಾಗ್ಲಿಲ್ಲ. ಇಷ್ಟು ಕಡೆ ಮಾಡ್ತೇನೆ. ಸೆಕೆಂಡ್ ಇಯರ್ನಾಗ ಇಬ್ರು ಜೊತೆಗೆ ಎಲ್ಲ ಓದಿದ್ದು.
ಹಾ, ಸುಷ್ಮಿತಾ. ಸಾರಿ, ಏನು ಅನ್ಕೋಬೇಡ. ಹ್ಮ್ ಅಂದಂಗೆ ಇವ್ರೇನ ನಿಮ್ಮ ಮಾವ? ನೀ ಅಂತಿದ್ದೆಲ್ಲ ನಮ್ಮ ಮಾವ ಅಂದ್ರೆ ನಂಗೆ ಭಾಳ ಇಷ್ಟ, ನಮ್ಮ ಮಾವ ಅಂದ್ರೆ ನಂಗೆ ಭಾಳ ಇಷ್ಟ, ನಾನು ಅವ್ರನ್ನೇ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಅಂತ ಅಂತಿದ್ದೆಲ್ಲ, ಇವ್ರೇನ ನಿಮ್ಮ ಮಾವ? ಹಲೋ ಸರ್. ನಮಸ್ತೆ. ಏ ಸುಷ್ಮಿತಾ, ಏನೇನ ಮಾತಾಡ್ಬೇಡ ಪುಣ್ಯಾತ್ಗಿತಿ. ಇವ್ರು ನಮ್ಮ ಮನೆಯವರು, ನಮ್ಮ ಮಾವ ಅಲ್ಲ. ನಾನು ಅವಾಗ ತಮಾಷೆ ಮಾಡ್ತಿದ್ದೆ. ಇವ್ರು ಬೇರೆ ಅವ್ರು ಬೇರೆ. ಸುಷ್ಮಿತಾ ಪ್ಲೀಸ್, ಅದು ಯಾರ್ಯಾರು ಬಂದಿರಿ? ಒಬ್ಬಕ್ಕೆ ಬಂದಿಯಾ, ಯಾರು ಬಂದಾರ? ನಂದು ಮದ್ವೆ ಆತಮ್ಮ, ಅದಕ್ಕೆ ನನ್ನ ಗಂಡನ ಕರ್ಕೊಂಡು ಬಂದಿದ್ದೆ. ನಾನು ಹಂಗೆ ಜಸ್ಟ್ ಇಂತ ಪ್ಲೇಸ್ ನೋಡಾತಿದ್ದೆ, ನೀನು ಕಂಡು ನಾವು ಬರೋದೇ ಜಸ್ಟ್ ಇನ್ನು ನಿನ್ನೆ ಬಂದೀವಿ, ಇವತ್ತು ಇಲ್ಲಿಗೆ ಬಂದ್ವಿ ನೋಡೋಣ ಅಂತ. ಇರ್ಬೇಕಾ ಏನು ಹೋಗದ? ಇಲ್ಲ, ನಾಳೆ ಹೋಗ್ತೀವಿ. ಹೌದಾ, ಸರಿ. ಹಂಗಾರೆ ಇವತ್ತು ರಾತ್ರಿ ನೀವು ನಾವು ಎಲ್ಲರೂ ಡಿನ್ನರ್ ಮಾಡೋಣ ಒಟ್ಟಿಗೆ. ಯಾವ ಹೋಟೆಲ್ನಾಗದಿರಿ? ಇಲ್ಲ, ಚೆಕ್ಔಟ್ ಮಾಡೀವಿ ಇವತ್ತು ರೂಮ್. ನೈಟಿಗೆ ಒಂದು ಯಾವ್ದಾರ ಹೋಟೆಲ್ ಮಾಡಿ ಬೆಳಗ್ಗೆದ್ದು ಊರಿಗೆ ಹೋಗ್ಬಿಡೋದು ಡೈರೆಕ್ಟ್. ಹೌದಾ, ನಾವಿರೋ ಹೋಟೆಲ್ಗೆ ಬರ್ರಿ, ಆರಾಮ ಅಲ್ಲೇ ಸ್ಟೇ ಮಾಡಿ ರಾತ್ರಿ ನಿಮ್ದು ಇಬ್ರು ಗಂಡ ಹೆಂಡ್ತಿ, ನಾವಿಬ್ರು ಗಂಡ ಹೆಂಡ್ತಿ ಜೊತೆಗೆ ಊಟ ಮಾಡೋಣಂತೆ. ನನ್ನ ಹಬ್ಬಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಂತೆ. ಹೆಂಗೆ ಮಾಡ್ತೀವಿ? ಬರ್ತಿ? ಭಾಳ ದಿನಕ್ಕೆ ಸಿಕ್ಕಿ ಅಲ್ಲೇ. ಹಾಂ, ಇಲ್ಲ ಇವತ್ತು ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಬಾ 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 ಇದು ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಸಿಗ್ತೀನಿ ಆಯ್ತಾ? ಬೇಜಾರು ಮಾಡ್ಕೋಬೇಡ. ಸರಿ ಆಯ್ತಮ್ಮ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಸರಿ, ಊರಿಗೆ ಬಂದಾಗ ಸಿಗ, ವಾಟ್ಸಪ್ ನಂಬರ್ ಕಳ್ಸು. ಅಂದಂಗೆ ಸರ್, ಸಾರಿ ಬೇಜಾರು ಮಾಡ್ಕೋಬೇಡ್ರಿ. ಆಕಿ ಹಂಗೆ ಅಂತಿದ್ಲಲ್ಲ ನಿಮ್ಮ ಅವ್ರ ಮಾವ ಅಂತಲೇ ತಿಳ್ಕೊಂಡೆ ನಾನು, ಏನು ಅನ್ಕೋಬೇಡ್ರಿ. ಇಟ್ಸ್ ಓಕೆ. ವಾಟ್ಸಪ್ ನಂಬರ? ನಿನ್ನ ನಂಬರ್ ನನ್ನ ಕಡೆ ಐತೆ, ನಾ ಅದಕ್ಕೆ ಮೆಸೇಜ್ ಮಾಡ್ತೀನಿ ತಗೋ. ಎಲ್ಲ ಪಾಪಿ, ನಂಬರ್ ಇಟ್ಕೊಂಡು ಸೇವ್ ಮಾಡ್ಕೊಂಡಿಲ್ಲ, ಒಂದು ಸ್ಟೇಟಸ್ ಬರಂಗಿಲ್ಲ ನಿಂದ ನನಗೆ. ಮದುವೆಗೂ ಕರೆದಿಲ್ಲಲ್ಲೇ ನನ್ನ. ನಿನ್ನ ನಂಬರ್ ನನ್ನ ಕಡೆ ಇಲ್ಲ ಬಿಡು, ನನ್ನ ನಂಬರ್ ನಿನ್ನ ಕಡೆ ಐತಿ. ಸರಿ, ಮೆಸೇಜ್ ಮಾಡು ಆಯ್ತಾ? ನಾವೆಲ್ಲರೂ ಕಾಲೇಜ್ ಫ್ರೆಂಡ್ಸ್, ಆಮೇಲೆ ಸ್ಕೂಲಿಂದನೂ ಜೊತೆಗಿದ್ದಂಥ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡಿವಿ. ನಿನ್ನೂ ಆ್ಯಡ್ ಮಾಡ್ತೀನಿ ಅದ್ರಾಗ. ನೆನಪು ಮಾಡಿ ನಿನ್ನ ನಂಬರ್ನ ಸೆಂಡ್ ಮಾಡಾತಾ? ಸರಿ ಸರಿ, ಮಾಡ್ತೀನಿ. ಬರಲ? ಶುಪ್ಪ ದೇವ್ರಿ. ಪ್ರೀತಮ್ ಅವರೇ, ಬೇಜಾರಾಯ್ತಾ? ಬೇಜಾರೇನಿಲ್ಲ. ಏನು ನಿಮ್ಮ ಮಾವನ ಇಷ್ಟಪಟ್ಟಿದ್ರಾ? ಅವ್ರನ್ನೇ ಮದುವೆ ಮಾಡ್ಕೋಬೇಕಂತಿದ್ರಂತೆ. ಅವ್ರು ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರಲ್ಲ. ನನ್ನ ಮುಂದೆ ಹೇಳಲೇ ಇಲ್ಲ ನೀವು. ನಾ ಕೇಳಿದೆ ನಿಮಗೆ ಏನಾದರೂ ಇದ್ರೆ ಹೇಳ್ರಿ ಹೇಳ್ರಿ ಅಂತ, ನೀವು ಒಟ್ಟ ಹೇಳಲೇ ಇಲ್ಲಪ್ಪ. ಮದ್ವೆ ಫಿಕ್ಸ್ ಆದಾಗ ನಾನು ನಿಮ್ಮ ಜೊತೆಗೆ ಎಷ್ಟು ಸಲ ಮಾತಾಡಕ್ಕೆ ಬಂದೀನಿ, ಹೊರಗೆ ಕರೆದೇನಿ. ನೀವೇನು ನನ್ನ ಜೊತೆಗೆ ಅಷ್ಟೊಂದು ಚೆನ್ನಾಗೇನು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ, ಪ್ರೀತಿಯಿಂದ ಮಾತಾಡ್ತಿದ್ದಿಲ್ಲ. ನಾನಾಗೆ ಏನಾರು ಹೇಳಬೇಕಿತ್ತು. ನೀವು ನಾ 10 ಮಾತಾಡಿದ್ರೆ ನೀವು 1 ಮಾತಾಡ್ತಿದ್ರೆ. ನಿಜ ಹೇಳ್ರಿ, ನಿಮ್ಮ ಮನಸ್ಸಿನಾಗ ನಾ ಇದ್ದಿದ್ದಿಲ್ಲನ? ನಿಮ್ಮ ಮಾವನ್ನ ಇಟ್ಕೊಂಡು ಇಷ್ಟ ಇಲ್ಲದೆ ನಾನು ಮದುವೆ ಮಾಡ್ಕೊಂಡ್ರೆ? ಛೇ ಛೇ, ದಯವಿಟ್ಟು ಹಂಗೆ ಅನ್ಕೋಬೇಡ್ರಿ. ನಾನು ನಿಮ್ಮನ್ನು ಭಾಳ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದೆ. ಅಕ್ಕಿ ಅಲ್ಲ, ಏನೋ ತಿಳಿದೇ ಇರೋ ವಯಸ್ಸಿನಾಗ ಮಾಡಿದ್ದನ್ನು. ಅದು ನಮ್ಮ ಮಾವ ನೋಡೋಕೆ ಸ್ವಲ್ಪ ಹೀರೋಗತೆ ಚೆನ್ನಾಗಿದ್ನಲ್ಲ, ಅದಕ್ಕೆ ನಾನು ಮಾವನ ಮದುವೆಕೇನೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆದರೆ ನಮ್ಮ ಮಾವ ಒಳ್ಳೆಯವನಲ್ಲ, ಅವ್ನು ಸರಿ ಇಲ್ಲ. ಹಳ್ಳ್ಯಾಗದಾರ ಅವ್ರು. ಅವನು ಭಾಳ ಜನ ಹುಡುಗಿಯರಿಗೆ ಮೋಸ ಮಾಡ್ಯಾನ. ಹಾಗಾಗಿ ಅವ್ನು ಕಂಡ್ರೆ ನಂಗೆ ಸೇರಂಗಿಲ್ಲ. ಈಗಂತರೂ ಇಷ್ಟನೇ ಇಲ್ಲ. ಅವಾಗ ಗೊತ್ತಾಕಿದ್ದಿಲ್ಲ, ಹಂಗೆ ಅಂತಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ದಯವಿಟ್ಟು ಪ್ರೀತಮ್ ಅವರೇ, ನೀವು ಬೇಜಾರು ಮಾಡ್ಕೋಬೇಡ್ರಿ. ನೀವು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಂಗೆ ನಿಜವಾಗ್ಲೂ ಹೆಂಗೆ ಫೇಸ್ ಮಾಡ್ಬೇಕಂತ ಗೊತ್ತಾಗಲ್ಲ. ನಾನು ಹನುಮಂತ ಅಲ್ಲ, ಎದಿ ಬಗದ್ ನೀವೇ ಅದಿರಿ ಅಂತ ತೋರ್ಸಕ್ಕೆ. ಏನು ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ನಂಗೆ ನನ್ನ ಮನಸ್ಸಿನಾಗ ಯಾರೂ ಇಲ್ಲ. ಆಯ್ತು ಅಷ್ಟೇ ಕಳಾಕತ್ತೀರಿ. ಜಸ್ಟ್ ನಾ ಕೇಳಿನಿ ಅಷ್ಟೇ. ಆಯ್ತು ಬಿಡ್ರಿ, ನಾನು ನಿಮ್ಮನ್ನು ನಂಬ್ತೇನತ್ತ. ಸರಿ, ಬರ್ರಿ ಹೋಗುನ್. ಫೋನ್ ಮಾಡಿದ್ರಿ ಈಗ ಪಲ್ಲವಿ ಮತ್ತು ಹಳ್ಯಾರು ನಾಳೆ ಬರ್ತಾರಂತ ಇಲ್ಲಿಗೆ. ಹ್ಞೂ, ಮತ್ತು ಹೋಗಿ 4 ದಿನ ಆಯ್ತು. ನನಗೂ ನನ್ನ ಮಗನ ನೋಡ್ಬೇಕು ಅನ್ಸ್ಬಿಟ್ಟತ್ತಪ್ಪ. ಅವ್ನು ನಾನು ಬಿಟ್ಟು ಇಷ್ಟು ದಿನ ಯಾವಾಗೂ ಇದ್ದವನಲ್ಲ, ಇದಾವೆ ಒಮ್ಮೆ. ಹಾಂ ಅಂದಂಗೆ ನಾ ಇವತ್ತು ಸಂಜೆಗೆ ಹೋಗ್ಲಿ ರೀ, ಯಾಕಂದ್ರೆ ನಾಳೆ ಮನೆ ಕೆಲ್ಸಕ್ಕೆ ನಾ ಒಂದು 2-3 ದಿನ ಅಷ್ಟೇ ಸುಟ್ಟಿ ಕೇಳಿದ್ದೆ, ಅದು ಮುಗೀತು. ಹೋಗ್ಲಿಲ್ಲ ಅಂದ್ರೆ ಕೆಲಸದಿಂದ ತೆಗ್ದ ಬಿಡ್ತಾರೆ. ಇರಲ್ಲ, ಹೋಗುವಂತ್ರಿ. ನಾಳೆ ಬರ್ತಾರಂತಲ್ಲ ಅವ್ರೇನು? ಹಂಗಾರೆ ನಾನು 9 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದೆ ಎಲ್ಲರ ಮನೆಗೂ. ನಾ ಇಲ್ಲಿಂದ ಬೆಳಗ್ಗೆ 7:30 ಅಂದ್ರೆ ಬಿಟ್ಬಿಡ್ತೇನೆ ರೀ. ಕೈಕಲ್ ಮರಿ ತೊಗೊಂಡು ಚಾ ಕುಡ್ದು 7:30 ಅಂದ್ರೆ ಹೋಗ್ಬಿಡ್ತೇನೆ. ಇಲ್ಲಿಂದನೇ ಸೀದಾ ಮನೆ ಕೆಲ್ಸಕ್ಕೆ ಹೋಗ್ಬಿಡ್ತೇನೆ. ಅಲ್ಲ, ಹೋಗುವಂತ್ರಿ. ಆದ್ರೆ ಯಾಕೆ ಸುಮ್ಮನೆ ಬಂಡೆ ತಿಕ್ಕಕ್ಕ ಇನ್ನೊಬ್ಬರ ಮನೆಗೆ ಹೋಗ್ತೀರಿ? ಇಲ್ಲೇ ಇದ್ಬಿಡ್ರಲ್ಲ. ಅದು ಹೆಂಗೆ ಆಕೈತ್ರಿ? ಬೇಡ್ರಿಪ್ಪ, ಬೇಡ. ದೂರ ಇದ್ರೆ ಪ್ರೀತಿ ಜಾಸ್ತಿ. ಸುಮ್ಮನೆ ಸನೇಪಿದ್ದು ಮಕ್ಕ ಕೆಡಿಸ್ಕೊಳ್ಳೋಕ್ಕಿಂತ ದೂರ ಇರ್ತೇನೆ ತೋರಿ. ನಾ ದೂರ ಇದ್ರೆ ನನ್ನ ಮಗಳಿಗೆ ಖುಷಿ. ನಾ ಸನೇಪಿದ್ದೆ ಅಂದ್ರೆ ಆಕಿಗೆ ನೆಮ್ಮದಿ ಇರಂಗಿಲ್ಲ. ಯಾಕೆ ಹಿಂಗಂತೀರಿ? ಯಾಕಿಲ್ಲ ಏನೋ ಬಾಯಾಗ ಬಂತ್ರಿ, ಅದು ಬೇಡ. ನಾನು ದೂರಿದ್ದ ಅವ್ರಿಬ್ಬರಿಗೆ ಆಶೀರ್ವಾದ ಮಾಡ್ತೇನೆ, ಚಂದಿರಲಿ. ಯಾಕಂದ್ರೆ ನಮ್ಮ ಮನೆಯವ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಾ ಇಲ್ಲಿದ್ದೆ ಅಂದ್ರೆ ಹೊಂದಾಣಿಕೆ ಆಗಲ್ಲ. ಸುಮ್ಮನೆ ನಮ್ಮಿಂದ ನಿಮಗೂ ಕಿರಿಕಿರಿ. ಅದಕ್ಕೆ ನಂಗೆ ಈ ಸದ್ಯಕ್ಕೆ ಕೈಕಾಲು ಗಟ್ಟಿರೋ ಮಟ್ಟ ನಾನು ಸ್ವತಂತ್ರವಾಗಿ ಇರ್ಬೇಕಂತ ಆಸೆ. ಮುಂದೆ ನೋಡೋಣ, ದೇವ್ರ ಆಶೀರ್ವಾದ ಹೆಂಗೈತೆ ಹಂಗೆ. ಸರಿ, ನಿಮಗಿಷ್ಟ ಇಲ್ಲ ಅಂದ್ರೆ ನಾ ಬಲವಂತ ಮಾಡಂಗಿಲ್ಲ. ನೀವು ನಾಳೆ ಬೆಳಗ್ಗೆ ಇಲ್ಲಿಂದನೇ ಹೋಗ್ರಿ. ಎಲ್ಲಿ ಹೋಗಿದ್ದಿಲ್ಲ? ಅದಾಳಲ್ಲ ನಿನ್ ಮಗಳು. ಎಲ್ಲಿ ಹೋಗಿದ್ದನ್ ನನ್ ಕೇತಿ ಅಲ್ವೇ? ಅದಾಳಲ್ಲಿ ನಿನ್ ಮಗಳು ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸಿದ್ಲು ನನ್ನ. ಏನ ಕಂಪ್ಲೇಂಟ್ ಕೊಟ್ಟಿದ್ಲಾ? ಯಾಕಲಾ? ಮುಗಿತಲ್ಲ ಅದೆಲ್ಲ. ಆ ಒಂಚೂರು ಆಕಿ ಮನಿಗ್ ಹೋಗಿದ್ದಕ್ಕ ಇನ್ನಿನ್ ಬರ್ತಾನ ಫಾಲೋ ಮಾಡ್ತಾನ ಅಂತೇಳಿ ಯಾರಿಗೆ ಬೀದಿಯಾಗಿರೋನಿಗೆ ಕೊಟ್ಟಂಗ್ ಕೊಟ್ಟು ಒಳಗ್ ಹಾಕ್ಸಾಳ. ಮತ್ ಹೆಂಗ್ ಬಂದಿ ಹೊರಗ? ಹೆಂಗ್ ಬನ್ನೆ? ನಿನ್ ರಾತ್ರಿ ಎಲ್ಲ ರುಬ್ಬ್ಯಾರ ಗೊತ್ತೈತೇನೆ? ಮೈ ಕೈ ಅನ್ನೋದು ಹಣ್ಣು ಆಗೈತೆ ತಗ. ಪೊಲೀಸರು ಹೊಡ್ತಾ ಕೇಳ್ತಿ ಏನೋ ಮೊದ್ಲ.
ಕಡಿಗೆ ಸರ ಇಲ್ಲ ಇನ್ನೇಮ್ ಬರಂಗಿಲ್ಲ ಇನ್ನೇಮ್ ಮಾಡಂಗಿಲ್ಲ ಅಂತೇಳಿ ಇದು ಮಾಡಿಂದ ಬಿಟ್ಟು ಕಳ್ಸಿದ್ರು ಗೊತ್ತಾ. ಮತ್ತೆ ನೀ ಯಾಕಪ್ಪ ಅವ್ರ ಮನೆ ಕಡೆ ಹೋಗ್ಬೇಕ? ಆಕಿ ಬ್ಯಾಡ ಅಂದಾಳಿಲ್ಲ, ಪಲ್ಲವಿ ಲಗ್ನ ಆಗೈತಿಲ್ಲ, ಆಕಿ ಬ್ಯಾಡ ಅಂದ್ಮೇಲೆ ನೀ ಹೋಗಿ ಹೋಗಿ ಬೆನ್ನತ್ತಿ. ಆಕಿ ಫೋನ್ ಹಚ್ಚಿದ್ಲಿಲ್ಲ, ಎಲ್ಲಿ ಹೋದ್ರೆ ಅಲ್ಲೇ ಬೆನ್ನತ್ಕೊಂಡು ಹೋಗಿ ಅಂತ ಆಕಿಗೆ ಏನು ಗೊತ್ತಾಗೋದಿಲ್ಲ ಅಂತ ಮಾಡಿ ಅದಕ್ಕೆ ಸಿಟ್ಟಿಗೆದ್ದು ಕಂಪ್ಲೇಂಟ್ ಕೊಟ್ಟಾಳ ಆಕಿ. ಒಟ್ ನಿನ್ ಮಗಳು ಮಾಡಿದ್ದೆ ಸರಿ ನಿನಗ? ನೋಡಪ್ಪ, ಆಕೆನ ಹೆಚ್ಚಲ್ಲ, ನೀ ಏನು ಕಡಿಮೆ ಅಲ್ಲ ನನಗೆ 2 ಮಕ್ಕಳು ಒಂದ ಏನು. ಆದ್ರೆ ನಾ ಹೇಳೋದು ಏನಂದ್ರೆ, ನೀ ಯಾಕೆ ಆಕಿನ ಬೆನ್ನತ್ಕೊಂಡು ಹೇಳಕತ್ತಿ? ಆ ಹುಡುಗಿ ಮದುವೆ ಆಗೈತಿಲ್ಲ, ನೆಮ್ಮದಿಗೆ ಆಕಿ ಪಾಡಿಗೆ ಆಕಿ ನೀರಾಕ್ ಬಿಡ, ಹಲ್ಕಟ್ಟ ಬಾಡೆ ನೀ ಹಿಂದಿಂದ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಟ್ಟಳು ಅಂತ ಹೇಳ್ತಿಯಲ್ಲ, ಮತ್ತೆ ಇನ್ನೇನು ಮಾಡ್ಬೇಕಲ್ಲ ಆಕಿ? ಇನ್ನೇನು ಮಾಡ್ಬೇಕಾಕಿ? ಎಷ್ಟಂತ ಮನುಷ್ಯ ತೀರಾ ತಡ್ಕೊಳ್ಳೋದು? ಹೇಳಿದಾರ ಮಾತ್ರ ಕೇಳ್ಬೇಕಪ್ಪ ತೀರಾ ತಗ. ಹೇಳಕ್ಕಾಗ್ಲಿ ಮತ್ತು ನಿಂದೆ ನೀ ಮಾಡ್ತಿ ಅಂತಂದ್ರೆ ತಗ. ಆಯ್ತು ಎಲ್ಲ ಒಂದೇ ತಗೋ. ನೀವು ಕಂಪ್ಲೇಂಟ್ ಕೊಟ್ಟು ಗುಟ್ಲೆ ಆಕಿ ಗೆದ್ಲು ಅಂತ ತಿಳ್ಕೊಬೇಡ ಅಂತ ಹೇಳ. ಏನ ನಮ್ಗೆ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ಮೊದ್ಲೇ ಜಗ್ ಸಿಟ್ಟಿತ್ತೆ, ಹಾಳಾಗೋಗ್ಲಿ ಬಿಡ ಅಂತ ಅನ್ಕೊಳಕತ್ತಿದ್ದೆ, ಮತ್ತೆ ಕಂಪ್ಲೇಂಟ್ ಕೊಟ್ಲು ನೋಡು. ಇನ್ನು ಬಿಡ್ತೇನೆ ಆಕಿನ್ ನಾನು. ಇರ್ಲಿ ಅದು ಹೆಂಗಿರ್ತಾಳೆ ಇರ್ಲಿ. ಅಪ್ಪ್ಯಾ, ಹಿಂಗೆ ಹಡದೊಟ್ಟಿ ಉರಿಸ್ಬೇಡ, ನಿನಗೆ ಒಳ್ಳೇದಲ್ಲ ಅದು.